ಬದುಕು ಜಟಕ ಬಂಡಿ. ಮತ್ತೆ ಎಲ್ಲರ ಮುಂದೆ ಹೇಳಿದೆ, ನನಗೆ ಸಾಕಾಗಲ್ಲ ಅಂದ್ರೆ ನಾನು ವಿಷ ಕುಡಿಸ್ತಾ ಇರ್ತೀನಿ, ಹೆಂಡ್ತಿನ ತೋರ್ಮನೆ ಕಳಿಸ್ತೀನಿ ಅಂತ ಹೇಳಿದೆ. ಎಲ್ಲರ ಮುಂದೆ ಈ ಬಾಯಿ ಮಾತಾಡಿದ. ಬಂದತ್ತಲ್ಲ ಇವಾಗ ಪರಿಸ್ಥಿತಿ, ಈಗ ಬಂದತ್ ಇವಾಗ. ಇಲ್ಲ ನನಗೆ ಹಂಗೆ ಬಂದಿಲ್ಲ. ನಿನಗೆ ಬಂದಿಲ್ಲ, ನೀನು ಹೋಟ್ಲ ತಿಂದು ಮನೆಗೆ ಬಂದ ನೀನು. 10 ನಮ್ಗೆ ದುಡಿಯೋ ಶಕ್ತಿ ಇದೆ. ನಾನು ಈಗ 3 ನಮ್ಗೆ ದುಡಿಮೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹಾಲು ಮಾರಿ, ಬ್ರೆಡ್ ಮಾರಿ, ಎಲ್ಲ ಮಾರಿದ್ರೆ ಹೋಟೆಲಲ್ಲಿ ದುಡಿಮೆ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಮಾಡ್ತೀನಿ. ಫೀಲಿಂಗ್ ಎಲ್ಲ ಮಾತು ಹೇಳಿರ್ಬೇಕು ಅಷ್ಟೇ, ನಂಗೆ ಆಗುತ್ತೆ ಅಂತೇಳಿ ಅಷ್ಟೇ. ಹೊರತು ಹಂಗೆ ಮಾಡ್ಕೊಂತೀರಲ್ಲ ಅದು. ನಿನ್ನೆ ಹೇಳಿಯಲ್ಲ ನಾಗಣ್ಣರ ಮುಂದೆ, ಬರ ಮುಂದೆ, ಇಲ್ಲಿ ಬರ ಮುಂದೆ, ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಹೇಳಿದೆ. ಮನ್ಸಿಗೆ ನೋವಾದಾಗ 1000 ಮಾತುಗಳು ಹೇಳಿರ್ತೀವಿ. ಸಾಯೋದು ಒಂದೇ ಏನು ಪರಿಹಾರ ಗೊತ್ತಿಲ್ಲ. ನಾ ಮನೆ ಬಿಟ್ಟು ಮನೆ ಬಿಟ್ಟು ಹೋಗೋದು, ಸಾಯೋದು, ಮಾರೋದು, ಇವೇನು ಪರಿಹಾರ? ಅವಾಗೆ ಸಾಯ್ಬೋದಾಯ್ತು, ನಾವು ಸತ್ತಿಲ್ಲ. ಹೌದು, ಭಾಳ ಕಷ್ಟ ಸಾಯ ಅಂತ. ಏನು ಪಾಪ ಅಮ್ಮನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಲ್ಲಿ ಏನಪ್ಪ ತೊಂದರೆ? ಇಲ್ಲ ರೆಸ್ಪೆಕ್ಟ್ ಇಲ್ಲ ಮನೇಲಿ ಇರೋದ, ನಮ್ಗೆ ಮರ್ಯಾದೆ ಇಲ್ಲ. ನಮಗೆ ವಯಸ್ಸಿಗೆ ತಕ್ಕ ಮರ್ಯಾದಿಲ್ಲ, ಮದುವೆ ಆಗಿದ್ದೀನಿ ಅಂತ ಮರ್ಯಾದಿಲ್ಲ. ಇವೇ ಮಾತುಗಳು ನಮ್ಮ ಬಾಯಲ್ಲಿ ಬರೋದು. ಸ್ಮೋಕ್ ಮಾಡ್ತಾರೆ, ತುಂಬಾ ಕೆಟ್ಟ ವಾಸನೆ. ನಮ್ಗೆ ಯಾರಿಗೂ ಆಗಂಗಿಲ್ಲ. ನಾ ಮಾಡ್ತೀನಿ ಸ್ಮೋಕ್. ನಿಮ್ಮ ಮನೆಯವರು ತುಂಬಾ ತೊಂದರೆಗಳಿವೆ. ಎಷ್ಟು ವರ್ಕ್ ಮಾಡಿದ್ರು ಶಾರ್ಟೇಜ್ ಅಂತಾರೆ, ಸಾಲದು ಅಂತಾರೆ. ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ. ಅಷ್ಟು ವರ್ಕ್ ಮಾಡ್ತೀನಿ ಅಂದ್ರೂ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರಿಗೆ. ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ. 1 ಕಿಲೋಮೀಟರ್ ನಡೆಯೋಕೆ ಕಷ್ಟ ಆಗುತ್ತೆ ನನ್ನ ಕೈಲಿ. ಆದ್ರೂ ಅಷ್ಟೆಲ್ಲ ವರ್ಕ್ ಮಾಡ್ಕೊಂಬ, ಸೈಕಲ್ ತೊಳೆದು, ಗಾಡಿ ಹೊಡೆದು ಅಷ್ಟೆಲ್ಲ ವರ್ಕ್ ಮಾಡ್ಕೊಂಬರ್ತೀನಿ. ಜವಾಬ್ದಾರಿ ಅಷ್ಟು ಓದ್ಕೊಂಡೆ, ಮನೆ ಜವಾಬ್ದಾರಿ ಓದ್ಕೊಂಡಿದ್ದೇನೆ. 90% ಓದ್ಕೊಂಡಿದ್ದೆ. ಆದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ನೀನು ಹಾಳು ಮಾಡ್ತಾ ಇದೆಯಾ, ದುಡ್ಡು ಗಂಟು ಮಾಡ್ಕೊಂಡಿದ್ಯಾ, ಮನೆಗೆ ತಿಂಡಿ ತಿನ್ನಲ್ಲ, ಊಟ ಖರ್ಚು ಮಾಡಿಲ್ಲ ನೀನು ಅಂತ ಅವ್ರು ಹೇಳ್ತಾ ಇರೋದು. ಹಾಲಿನ ದುಡ್ಡಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ಯಾ, ಖರ್ಚು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನನಗೆ ದೇವ್ರಿಗೆ 10 ರೂಪಾಯಿ ಹಾಕಿ ದಕ್ಷಿಣ ಇಲ್ಲ. ನಂಗೆ ಧರ್ಮಸ್ಥಳ, ಉಜಿರಿ ಎಲ್ಲ ಹೋಗಿದ್ದೀವಿ. 10 ರೂಪಾಯಿ ಹಾಕಿ ದಕ್ಷಿಣ ಇಲ್ಲ ನನ್ನ ಕಡೆ. ನಮ್ಮ ಅಕ್ಕ ಹೇಳಿದ್ರೆ ಕೊಡ್ತೀನಿ ಅಂತಾಳೆ. ಬ್ಯಾಗಲ್ಲಿ ಇದೆ, ಗಾಡಿಯಲ್ಲಿ ಇದೆ ಅಂತ ಹೇಳ್ತಾಳೆ. ಹಂಗೆ ಹೇಳ್ತಿದ್ದಾಳೆ. ನಾನ್ ಕೊಟ್ಟನಲ್ಲ ಮಂಗಳಾರತಿ ಟೈಮಿಗೆ ನಾನು ಕೊಡ್ತೀನಿ ಅಂತ. 2 ರೂಪಾಯಿಗೆ ನಮಸ್ಕಾರ ಮಾಡಿ ಬಂದಿದ್ದೆ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ. ನಿನ್ ಕೈ ನಿನಗೂ ಕವಿತೆಗೆ 10 ರೂಪಾಯಿ ಎಲ್ಲ ಕಡೆ ಕೊಟ್ಟು. ಹಾಲು ಮಾರ್ಕತ್ತಿ 3 ವರ್ಷ ಆಯ್ತು. 3-4 ವರ್ಷ, 5 ವರ್ಷ ಆಯ್ತು. 5 ವರ್ಷ ಆಯ್ತು. ಅವಾಗ 2 ಚೀಟಿ ದುಡ್ಡು ಹಾಕಿದ್ರು. ಅವಾಗ ಮನೆ ಕಷ್ಟಗಳಂತ ಚೀಟಿ ದುಡ್ಡು ತಗೊಂಡಿದ್ದ. ಚೀಟಿ ದುಡ್ಡು ನಾ ಕಟ್ತಾ ಇದೀನಿ. 1 ಚೀಟಿ ಅವರು, 1 ಚೀಟಿ ನಾ ಕಟ್ತಾ ಇದ್ದೆ. ತಿಂಗಳ ಸ್ವಲ್ಪ ನಾ ಕಟ್ತಾ ಇದ್ದೆ. ಮತ್ತೆ ಎಲ್ಲ ಖರ್ಚುಗಳನ್ನ ದುಡ್ಡು ಕೊಡ್ಬೇಕು. ಅಪ್ಪನಿಗೆ ಇದನ್ನೆಲ್ಲ ಹೇಳಂಗಿಲ್ಲ ನಾವು. ಚೀಟಿ ಹಾಕಿದೀವಿ ಅಂತ ಹೇಳಂಗಿಲ್ಲ. ನಾವೆಲ್ಲ ಹೇಳಂಗಿಲ್ಲ. ಅಪ್ಪನಿದ್ರೆ ನಾ ಕಳ್ಳಾದೆ. ಚೀಟಿ ದುಡ್ಡು ಕಟ್ಟಿ ಮನೆ ಸಂಸಾರ ನೋಡ್ಕೊಂಡು ಅಪ್ಪನಿದ್ರೆ ನಾ ಕಳ್ಳಾದೆ. ದುಡ್ಡು ಮಾಡ್ಕೊಂಡು ನಾ ಕಳ್ಳಾದೆ ಅಪ್ಪನಿದ್ರೆ. ನಾನು ಮದುವೆ ಖರ್ಚಿಗೆ ಇಟ್ಕೊಂಡೆ ನಾವು. ಅದೇ ಅವನಿಗೂ ಗೊತ್ತು, ಎಲ್ಲ ಗೊತ್ತಿತ್ತು. 10 ರೂಪಾಯಿ ವ್ಯವಹಾರ ಅವ್ನು ಬಿಟ್ಟು ನಾನು ಯಾವ್ದು ಮಾಡಿಲ್ಲ. ವಯಸ್ಸಿಗೆ ಬಂದ್ ಮಗದಂತ ನಾನು ಯಾವ್ದು ಬಿಟ್ಟು ಮಾಡಿಲ್ಲ. ಅವ್ನು ಇಟ್ಕೊಂಡೇ ವ್ಯವಹಾರ ಮಾಡಿರೋದು. ಅವನೀಗ ಇಲ್ಲಿ ಸಣ್ಣ ತಪ್ಪು ಮಾಡಿದ್ರೆ 2 ತಾಸು ಮಿನಿಮಮ್ ಬೈತಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಟಾನಿಕ್ ಇದ್ದಾಗ ಬಯಸ್ಕೋಬೇಕು. ನಿಜವಾಗ್ಲೂ ಮೆಂಟ್ಲಾಗಿದೆ. ನಾನು ಈಗ ಒಪ್ಕೊಳ್ಳಬೇಕೀಗ. ಅವ್ರು ಅಷ್ಟು ಬೈದಾರ, ಅಷ್ಟು ಮೆಂಟ್ಲಾಗ್ಬಿಟ್ಟಿದ್ದೀವಿ ಪೂರ್ತಿ ಅವ್ರ ಕೈಯಲ್ಲಿ. ಟಾರ್ಚರ್ ತಡಿಕಾಗಬಾರ್ದು, ಹೊರಗಡೆ ಬಂದ್ಬಿಟ್ಟಿದ್ದೀವಿ ನಾವು ಶಿಸ್ತಾಗಿ. ಅವರು ವಯಸ್ಸಾಗಿರೋರು, ಉಪ್ಪು ಖಾರ ಕಡಿಮೆ ತಿಂತಾರೆ. ನಮ್ಗಾಗತ್ತ ಅದೆಲ್ಲ? ನ್ಯಾಚುರಲ್ ಆಗಿ ದುಡಿಮೆ ಮಾಡ್ತೀವಿ, ದುಡ್ಡು ಇರುತ್ತೆ, ಗೋಬಿ ಮಿಂಚರಿ ತಿಂದು ಬರ್ತೀವಿ. ಅದೇಂಗೆ ತಿಂದು ಬರ್ತೇನೆ ನೀನು? ನಿನ್ನ ದುಡಿಯೋ ಯೋಗ್ಯತೆಲ್ಲ ಗೋಬಿ ಮಿಂಚರಿ ತಿಂದು ಬರ್ತೇನೆ ನೀನು? ಇದಕ್ಕೆಲ್ಲ ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಮದುವೆಯಾಗಿ 1 ವರ್ಷ ಕಾಯಮಾಗಿ 1 ವರ್ಷ ಗ್ಯಾಪ್ ಉಳಿದ್ಬಿಡ್ತು. 5 ರೂಪಾಯಿ ಸಿಮ್ ಹಾಕೊಂಡು 30 ರೂಪಾಯಿ ಟಾಕ್ ಮೇಲೆ ಮಾತಾಡ್ತಿದ್ದೆ ನಾನು. ಸಿಮ್ ಕಾರ್ಡ್ ಹಂಗೆ ಇಟ್ಟಿದ್ದೆ. ದುಡ್ಡು ಹಾಳು ಮಾಡ್ತಿದ್ದಾನೆ ಅಂತ ಅವರು. ರೀಚಾರ್ಜ್ ಮಾಡಿಸಿದ್ರೆ 20 ರೂಪಾಯಿ ಬರುತ್ತೆ. 30 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ 20 ರೂಪಾಯಿ ಬರುತ್ತೆ. ನಾನು 5 ರೂಪಾಯಿ 30 ರೂಪಾಯಿ ಮಾತಾಡಿದ್ರು ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಅವ್ರಿಗೆ ಅರ್ಥ ಆಗಲಿಲ್ಲ. ಮಗ ದುಡ್ಡು ಹಾಳು ಮಾಡ್ತಿದ್ದಾನೆ. 5 ರೂಪಾಯಿ ಸಿಮ್ ಬೆಟರ್, 50 ರೂಪಾಯಿ ಕರೆನ್ಸಿ ರೀಚಾರ್ಜ್ ಬೆಟರ್, ಯಾವ್ದು ಬೆಟರ್ ಅವ್ರಿಗೆ ಗೊತ್ತಾಗಿಲ್ಲ. ಅದು ಇನ್ನೂ ಗೊತ್ತಾಗಿಲ್ಲ. ಯಾವ್ದು ಬೆಟರ್? ಈಗ ಹೇಳೋದು ಬೆಟರ್. ನೀನು ಮಾಡಿರೋದು ಎಷ್ಟು ಬೆಟರ್ ಅಂತ ನಮ್ಗೆ ಹೆಂಗೆ ಗೊತ್ತು? ಒಳಗಿಂದು ಎಷ್ಟು ಬೆಟರ್ ಅಂತ ನಾನು ಹೇಳಲೆ? ಎಷ್ಟೆಷ್ಟು ಹಾಳು ಮಾಡಿಲ್ಲ ಹೇಳಿ. ಬರೀ ಒಂದೊಂದು ಫೋಟೋ ತೆಗ್ಸೋಕ್ಕೋಸ್ಕರ 700-800 ರೂಪಾಯಿ ಖರ್ಚು ಮಾಡಿಯಾ? ಒಂದು ಐಸ್ ಕ್ರೀಮ್ ಒಂದು ತಿನ್ನೋಕ್ಕೋಸ್ಕರ ಇಂಟರ್ನ್ಯಾಷನಲ್ ಹೋಟ್ಲಿಗೆ ಕರ್ಕೊಂಡು ಹೋಗಿಯಾ? ನಮ್ಮ ಸ್ಟೇಜಿಗೆ ಅದಲ್ಲಪ್ಪ, ಇಷ್ಟು ಖರ್ಚು ಮಾಡಬೇಡ, ಹಾಳು ಮಾಡಬೇಡ ನಾವು ಹೇಳಿದ್ವಿ. ಇದು ತಪ್ಪ. ಹೋಟ್ಲಾಗ ಈಗ 1 ವರ್ಷದಿಂದ ಹೋಟ್ಲಾಗ ತಿಂತದೆಯಲ್ಲಪ್ಪ, ಅದೇ ಮನೇಲಿ ತಿನ್ನು, ಹೊಟ್ಟೆ ಆರೋಗ್ಯನೂ ಒಳ್ಳೇದು. ಆಸ್ಪತ್ರೆ ಡಾಕ್ಟ್ರಿ ಅಂದ್ರೆ ಖಾಲಿ ಬಿದ್ದಾರ, ಆಸ್ಪತ್ರೆ ಅದಾವ ಹೇಳಿ ನನಗೆ ಹೇಳಿದಾರೆ ಯಾರು? ಇವೆಲ್ಲ ಇದುವರೆಗೆ ಒಂದು ಬಾರಿಯೂ ಒಟ್ಟಿಗೆ ಕೂತು ಮಾತನಾಡದ ಈ ಕುಟುಂಬ ಈ ವೇದಿಕೆಯಲ್ಲಾದರೂ ಒಟ್ಟಿಗೆ ಸೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿ ಎಂದು ಈ ವೇದಿಕೆಯಲ್ಲಿ ಇವರಿಗೆ ಅವಕಾಶ ಮಾಡಿಕೊಡಲಾಯಿತು. ನಮ್ಮನೆ ಇರೋದೇ ಒಂದು ಒಳ್ಳೆ ವ್ಯಾಪಾರ ಸ್ಥಳದಾಗಿದೆ. ಬೇಕಾದಂಗೆ ವ್ಯಾಪಾರನ ಮಾಡ್ಕೊಂಡೋದ್ರೆ ಅದನ್ನು ಸಹ ಮಾಡಲ್ಲ, ಮನಸ್ಸಿಲ್ಲ, ಬೇಡ ಮಾಡೋದು ಬೇಡ, ಹೇಳಿದಷ್ಟರ ಕೇಳ್ಕೊಂಡಿರ್ಬೇಕು. ದಾಂಧಲಿ ಮಾಡೋದು, ಗಲಾಟೆ ಮಾಡೋದು, ಮಲ್ಕೊಳ್ಳೋದು, ಟಿವಿ ನೋಡೋದು. ಯಾಕೆ ಟಿವಿ ನೋಡಿದ್ರೆ ಬೈತಾರೆ? ಸಿಂಪಲ್ ನೋಡಿ ಎಷ್ಟು ಬೇಕಷ್ಟು 24 ತಾಸು ಟಿವಿ ನೋಡ್ಕೊಂತ ಕೂತ್ಕೊಂಡ್ರೆ ಮತ್ತೆ ಯಾರು ಹೇಳ್ತಾರೆ? ಯಾರಿಗೆ ಇಷ್ಟ ಆಕತ್ತೆ? 24 ತಾಸು ಮಕ್ಕೊಂಡ್ರೆ ಯಾರಿಗೆ ಇಷ್ಟ ಆಕತ್ತೆ? ನನಗೆ ಗೊತ್ತು, ನಮ್ಮ ಮನೆ ಪಕ್ಕದಾಗಿರೋರಿಗೆ ಗೊತ್ತು ನೀನೇನೇನು ಆಟ ಆಡ್ತಿದ್ದೆ ಅಂತ. ಹೌದಾ?
ನಿನ್ನ ರಿಪೇರಿ ಮಾಡೋಕ್ಕೋಸ್ಕರನೇ ಇಲ್ಲಿ ಕರ್ಕೊಂಬಂದಿರೋದು. ನಮಗೆ ಸೊಸೆ ಬೇಕಪ್ಪ, ನಾವು ಮನೆ ಕರ್ಕೊಂಬಂದಿರಿ, ನಮಗೆ ಸೊಸೆ ಬೇಕಂತ ನಾವು ಮಾಡ್ಕೊಂಬಂದಿರೋದು. ನಿನ್ನ ಜೊತೆ ಕಳ್ಸಕ್ಕಲ್ಲ ನಾವು ಮಾಡಿರೋದು. ಇರ್ಬೇಕು ಜೊತೆಗಿರಿ, ಚೆನ್ನಾಗಿರ್ರಿ, ನಮಗೆ ನಮ್ಮನೆ ಸೊಸೆ ಬೇಕು. ಉಣ್ಣಕ್ಕಿಲ್ಲ, ನೀ ಕೆರ್ಕೊಂಡ್ ತಿನ್ನೋವತ್ನಾಗ ಆಕಿನ ಕರ್ಕೊಂಡು ಏನ್ ಸುಖವಾಗಿ ಇಟ್ಕೊಂತೀಪ್ಪ. ಹೋಗಿ ಫುಟ್ಪಾತ್ನ ನಿಲ್ಸಿ ಅಲ್ಲ ಹುಡುಗಿನ 1.5 ತಿಂಗಳು ಮದುವೆ ಆಗಿದ್ದು ಹುಡುಗಿನ. ನಮ್ಮಪ್ಪ ಇಷ್ಟು ಕೊಟ್ಟಿದ್ರೆ ರೇಷನ್ ತಂದು ಹಾಕ್ತಿದ್ದೆ, ಬಂಗಾರ ತಂದು ಹಾಕ್ತಿದ್ದೆ. ಹೌದು, ನಾನ್ ದುಡ್ಡು ಮಾಡ್ಬೇಕಲ್ಲ, ಕೊಟ್ಟಿಲ್ಲಲ್ಲ. ನಾನ್ ದುಡ್ಡು ಮಾಡೋದು ಅಪ್ಪನ ಆಸ್ತಿ ಆದ್ರೆ ಇಷ್ಟು ತೋರ್ಸ್ಬೋದು, ನೋಡಪ್ಪ ಇಷ್ಟಿದೆ ಅಂತ ಹೇಳ್ಬೋದು. ನಮ್ಗೂ ಅವ್ರ ಅಪ್ಪ ಏನ್ ಆಸ್ತಿ ಬಿಟ್ಟೋಗಿಲ್ಲ. ಅವಾಗ ನೀವ್ ಹೇಳಕ್ ಬರಲ್ಲ, ನಿಮ್ಮಲ್ಲಿ ರೇಷನ್ ಇಲ್ಲ, ನಿಮ್ಮಲ್ಲಿ ನೀವು ಅದನ್ನ ಹೇಳಕ್ ಬರಲ್ಲ, ನೀವು ಹೇಳಕ್ ಬರಲ್ಲ, ಅಧಿಕಾರ ಇರಲ್ಲ ಅವಾಗ. ಮತ್ತೆ ನೀವು ಕೊಟ್ಟು ಇಟ್ಟು ನಡೆಸಿದ್ರೆ ಹೇಳಕ್ ಬರುತ್ತೆ ಅವಾಗ. ನೋಡಪ್ಪ ಇಷ್ಟು ರೇಷನ್ ಕೊಟ್ಟಿದ್ದೆ, ಎಲ್ಲಿದೆ ತೋರ್ಸ ಅಂತ ಹೇಳಕ್ ಬರುತ್ತೆ ಅವಾಗ. ಮತ್ತೆ ಕೊಟ್ಟಿಲ್ಲ, ಸ್ವಂತ ದುಡ್ಡು ಮೇಲೆ ಮಾಡ್ಕೋಬೇಕು, ನಾನು ಇಷ್ಟಿಷ್ಟೇ ಮಾಡ್ಕೊಂಡ್ಬರ್ಬೇಕಾ. ಕೊಡಪ್ಪ ಲಕ್ಷ್ಮಿಗೆ ಹೆಂಗ್ ಕೊಟ್ಟಿಲ್ಲ ಅಷ್ಟು ನನಗೂ ಕೂಡ, ನಾನು ಮಾಡಿ ತೋರಿಸ್ತೀನಿ ಎಲ್ಲ. ನೀ ದುಡ್ಡು ಮಾಡಿ ತೋರ್ಸ್ಬೇಕು ಗಂಡಸು ನೀನು. ಲಕ್ಷ್ಮಿ ದುಡ್ಡು ಮಾಡಿದ್ದಿಲ್ಲ, ಲಕ್ಷ್ಮಿಗೆ ಹೆಂಗ್ ಕೊಟ್ಟಿನಿ ಸೈಟ್ ನನಗೂ ಮಾಡೋ. ನನ್ನ ಮಗ ನಿನ್ಗೆ ಹುಟ್ಟಿದ್ದೀನಲ್ಲ, ನನಗೂ ಸೈಟ್ ಮಾಡೋ, ನನಗೂ ಸೈಟ್ ಕೊಡು, ನನಗೂ 1 ಲಕ್ಷ ರೂಪಾಯಿ ಕೊಡು. ದುಡ್ಡು ಮಾಡಿ ಗಂಡಸಲ್ಲ ನೀನು ದುಡ್ಡು ಮಾಡಿ ತೋರ್ಸ್ಬೇಕು ನನಗೆ. ಹೌದಪ್ಪ ಅನ್ಬೇಕು. ನಿಮ್ ಮಗಳಿಗೆ ಏನೇ ಕೊಟ್ಟಿದ್ ನಮ್ಗೆ ಕೊಡು, ನಿಮ್ ಮಗಳಿಗೆ ಏನೇ ಕೊಟ್ಟಿಲ್ಲ ನಾವು ಮಾಡಿ ತೋರಿಸ್ತೀವಿ. ದುಡ್ಡು ಮಾಡಿ ತೋರ್ಸ್ಬೇಕು. ನೀನೇ ಅಕ್ಕನ ಮದುವೆ ಮಾಡ್ಬೇಕು ನಿಂತಿದ್ದು. ಇನ್ನೊಬ್ಬರು ಹೇಳ್ಬಾರ್ದು. ನೀನೇ ಆಕಿಗೇನು ಬಂಗಾರ ಬೆಳ್ಳಿ ಕೊಟ್ಟು ಮದುವೆ ಮಾಡಿಲ್ಲ ಆಕಿನ grand ಆಗಿ. ನೀನೇನ್ ಕೇಳ್ಬಾರ್ದು. ನಿನ್ ಮಕ್ಳಿಗೆ ಸಮ ಮಾಡಿಯ ನೀನು ಆಸ್ತಿ, ಅದನ್ನ ಕೇಳ್ತಾರ. ನೀನ್ ಹೆಣ್ಣುಡುಗೆ ಮೇಲೆ ಬೇಡ, ನನಗೆ ಈಗಲೇ ಬೇಕು, ನನಗೆ ದುಡ್ಡು ಈಗಲೇ ಬೇಕು. ಒಟ್ಟಿಗೆ ಮಣ್ ತಿನ್ನಲ್ಲ, ನಾನು ಅನ್ನ ತಿನ್ನಲ್ಲ. ನಾನು ಮತ್ತೆ ತಿನ್ನಪ್ಪ, ದುಡಿಯಕ್ ದುಡ್ಡು ಬೇಡವಾ ಅದಕ್ಕೆ? ದುಡ್ಡು ಬೇಕು. ದುಡ್ಯಕ ತಗೊಳಪ್ಪ, ದುಡಿಯಕ್ ದುಡ್ಡು ಬೇಡವಾ ಅಂತ. ಕೆಲಸ ಹಿಡಿಬೇಕಂದ್ರೆ 50,000 ರೂಪಾಯಿ ಲಂಚ ಕೊಡ್ಬೇಕು ಎಲ್ಲಾದ್ರೂ ಹೋದ್ರೆ. ನಾವು ದೊಡ್ಡ ಕೆಲಸ ಒಂದ್ ಅಂಗಡಿ ಮಾಡ್ಬೇಕಾದ್ರೆ ಬಂಡವಾಳ ಬೇಕು, ಹಂಗೆ ದುಡ್ಡು ತೋರ್ಸಪ್ಪ. ಜಟಕ